ನಮಸ್ಕಾರ. ಕನ್ನಡ ಒನ್ನೆಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಬಿಹಾರ ಚುನಾವಣೆಗಳಲ್ಲಿ ನಿನ್ನೆ ಫಲಿತಾಂಶಗಳು ಬಂತು. NDA ಪ್ರಚಂಡ ಬಹುಮತದೊಂದಿಗೆ ಗೆಲುವನ್ನು ಸಾಧಿಸಿಕೊಡ್ತು. ಅದಕ್ಕೆ ಸಾಕಷ್ಟು ವಿಶ್ಲೇಷಣೆಗಳು ವಿಮರ್ಶೆಗಳು ನಡೀತಾ ಇದೆ. ಚುನಾವಣಾ ಆಯೋಗದ ಕೃಪೆಯಿಂದ ಅಷ್ಟು ದೊಡ್ಡ ಗೆಲುವು ಸಾಧ್ಯ ಆಯಿತು ಅನ್ನುವಂಥ ಆರೋಪಗಳನ್ನು ವಿಪಕ್ಷಗಳು ಮಾಡ್ತಿದ್ದಾವೆ. ಇದರ ನಡುವೆ ಇಲ್ಲೊಂದು 3 ಫ್ಯಾಕ್ಟರ್ಗಳಿದ್ದಾವೆ ಬಿಹಾರ ಚುನಾವಣೆಯಲ್ಲಿ. ಅವುಗಳು ಎಷ್ಟು ಮಟ್ಟಕ್ಕೆ ಈ ಫಲಿತಾಂಶಗಳ ಮೇಲೆ ಎಫೆಕ್ಟ್ ಆಗಿರಬಹುದು, ಪರಿಣಾಮ ಬೀರಿರಬಹುದು. ಯಾವ್ದು 3 ಫ್ಯಾಕ್ಟರ್ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಜನ್ ಸುರಾಜ್ ಪಕ್ಷ, ಪ್ರಶಾಂತ್ ಕಿಶೋರ್ ಅವರ ಹೊಸ ಪಕ್ಷ, ಅದು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸಹ ಸ್ಪರ್ಧೆ ಮಾಡಿತ್ತು. ಆ ನಂತರ BSP ಸಹ 181 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತ್ತು. 181. OWC 9 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದ್ರು. MIM. ಸೊ ಈ 3 ಪಕ್ಷಗಳ ಪರ್ಫಾರ್ಮೆನ್ಸ್ ಹೇಗಿತ್ತು ಮತ್ತು ಹೇಗೆ ಇವು NDA ಗೆಲುವಿಗೆ ಕಾರಣ ಆಯ್ತಾ, ಮಹಾಗಠಬಂಧನ್ ಸೋಲಿಗೆ ಕಾರಣ ಆಯ್ತಾ, ಹೇಗೆ ಓಟುಗಳು ಈ ಪಕ್ಷಗಳು ಪಡೆದಂತಹ, ಈ ಫ್ಯಾಕ್ಟರ್ಗಳು ಪಡೆದಂತಹ ಓಟುಗಳು ಪರಿಣಾಮ ಏನ್ ಬೀರುದು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಶ್ಲೇಷಣೆಯನ್ನು ಕೊಡುವ ಪ್ರಯತ್ನವನ್ನು ಮಾಡ್ತೀನಿ. ಮೊದಲಿಗೆ ಜನ್ ಸುರಾಜ್ ಪಕ್ಷ, ನಾನು ಹೇಳದಂಗೆ ಎಲ್ಲಾ ಕ್ಷೇತ್ರಗಳಲ್ಲಿಯೂ ಸಹ ಅದು ಸ್ಪರ್ಧೆ ಮಾಡಿತ್ತು. ಒಂದು 3-4 ಕ್ಷೇತ್ರಗಳಲ್ಲಿ ಕೊನೆ ಕ್ಷಣದಲ್ಲಿ ಅವರ ಅಭ್ಯರ್ಥಿಗಳು ಬಿಜೆಪಿಯ ಒತ್ತಡಕ್ಕೆ ಅಂತ ಪ್ರಶಾಂತ್ ಕಿಶೋರ್ ಹೇಳಿದ್ದಾರೆ, ನಾಮಪತ್ರಗಳನ್ನ ವಾಪಸ್ ಪಡ್ಕೊಂಡ್ರು. ಒಂದು ಕಡೆ ರಿಜೆಕ್ಟ್ ಆಯ್ತು. ಇಷ್ಟೆಲ್ಲ ಆಗಿಯೂ ಸಹ ಸುಮಾರು 238 ಕ್ಷೇತ್ರಗಳಲ್ಲೇನೋ ಜನ್ ಸ್ವರಾಜ್ ಪಕ್ಷ ಸ್ಪರ್ಧೆ ಮಾಡಿತ್ತು. ಹಾಗಾದ್ರೆ ಸ್ಪರ್ಧೆ ಮಾಡಿ ಏನು ಸಾಧಿಸ್ತು ಅದು ಅನ್ನೋದಾದ್ರೆ 3.4% ವೋಟ್ ಶೇರ್ ಅನ್ನ ತೆಗೆದುಕೊಳ್ತು. ಎಲ್ರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದು 10% ವರೆಗೆ ತೆಗೆದುಕೊಳ್ತಾರೆ ಅಂತ. ಚುನಾವಣೆಗಳು ಮೊದಲು ಪ್ರತಿಯೊಂದು ಸರ್ವೆ ಕಂಪನಿ ಆಗಿರಬಹುದು, ಎಲ್ಲರೂ ವಿಶ್ಲೇಷಣೆ ಮಾಡ್ತಿದ್ದು ಜನ್ ಸುರಾಜ್ ಪಕ್ಷ ಮಿನಿಮಮ್ 10% ವೋಟ್ ಶೇರ್ ತಗೊಳುತ್ತೆ, 10ರಿಂದ 15 ಸೀಟುಗಳನ್ನು ಪಡ್ಕೊಳ್ಳುತ್ತೆ. ಆ ಮೂಲಕ ಇಡೀ ಬಿಹಾರ ಚುನಾವಣೆಯನ್ನೇ ಹಂಗ್ ಅಸೆಂಬ್ಲಿ ಮಾಡಿಬಿಡಬಹುದು. ಯಾರಿಗೂ ಬಹುಮತ ಇಲ್ಲದಂತಹ ರೀತಿಯಲ್ಲಿ ಅದು ಆಗಬಿಡಬಹುದು. ಜನ್ ಸುರಾಜ್ ಪಕ್ಷದ ಸಪೋರ್ಟ್ ಇಲ್ಲದೆ ಸರ್ಕಾರ ಮಾಡುವುದು ಸಹ ಕಷ್ಟ ಆಗಬಿಡಬಹುದು. ಅಂತಹ ಸನ್ನಿವೇಶ ಬರ್ಬೋದು ಅಂತೆಲ್ಲ ಮಾತುಕತೆ ಆಗ್ತಾ ಇತ್ತು. ಆದ್ರೆ ಎಂಡ್ ಆಫ್ ದಿ ಡೇ ಅದು ಪಡ್ಕೊಂಡಿದ್ದು ಕೇವಲ 3.4%, 3.4% ಅಷ್ಟೇ ವೋಟ್ ಪಡ್ಕೊಂಡಿತ್ತು ಇಡೀ ರಾಜ್ಯದಲ್ಲಿ. ಹಾಗಾದ್ರೆ ಗೆಲುವು ಸಿಗ್ತಾ ಇಲ್ಲ. ಒಂದು ಸೀಟಲ್ಲೂ ಸಹ ಅದು ಗೆಲ್ಲೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಸೆಕೆಂಡ್ ಪ್ಲೇಸ್ ಎಷ್ಟಾದ್ರೂ ಬಂತ, ಒಂದೇ ಒಂದು ಸೀಟಲ್ಲಿ ಸೆಕೆಂಡ್ ಪ್ಲೇಸ್ ಬಂದಿದೆ. ಮಿಕ್ಕಂತೆ 129 ಸ್ಥಾನಗಳಲ್ಲಿ ಥರ್ಡ್ ಪ್ಲೇಸ್ ಅಲ್ಲಿ ಬಂದಿದೆ. 73 ಕ್ಷೇತ್ರಗಳಲ್ಲಿ 4ನೇ ಸ್ಥಾನಕ್ಕೆ ಬಂದಿದೆ. 24 ಕ್ಷೇತ್ರಗಳಲ್ಲಿ 5ನೇ ಸ್ಥಾನಕ್ಕೆ ಬಂದಿದೆ. ಇದು ಇವರ ಸಾಧನೆ. ಮಿಕ್ಕಂತೆ ಇನ್ನು ಇದು ತುಂಬಾ ಕೆಳಗಡೆ ಇರುವಂತಹದ್ದು ಮಿಕ್ಕ ಕ್ಷೇತ್ರಗಳು. ಜನ್ ಸ್ವರಾಜ್ ಪಕ್ಷದ ಇದು ಪರ್ಫಾರ್ಮೆನ್ಸ್ ಇದು. ಹಾಗಾದ್ರೆ ಇದು ಯಾರಿಗೆ ಎಫೆಕ್ಟ್ ಮಾಡ್ತು? 3.4% ಅನ್ನೋದು ಸಹ ದೊಡ್ಡ ಪರ್ಸೆಂಟೇಜ್ ಅಲ್ವಾ? ಸೊ ಯಾರಿಗೆ ಎಫೆಕ್ಟ್ ಮಾಡ್ತು ಅಂದ್ರೆ ಸುಮಾರು 33 ಸೀಟುಗಳಲ್ಲಿ ಜನ್ ಸ್ವರಾಜ್ ಪಕ್ಷ ಎಷ್ಟು ಮತಗಳನ್ನ ಪಡ್ಕೊಳ್ತೋ ಅದು ಅಲ್ಲಿನ ಸೀಟಿನ ಫಲಿತಾಂಶ ಇತ್ತಲ್ಲ, ಗೆದ್ದ ಅಭ್ಯರ್ಥಿಯ ಗೆಲುವಿನ ಅಂತರ ಅದಕ್ಕಿಂತ ಹೆಚ್ಚಿತ್ತು. 33 ಸೀಟುಗಳಲ್ಲಿ. ಆ 33ರಲ್ಲಿ 18 ಕ್ಷೇತ್ರಗಳಲ್ಲಿ NDA ಅಭ್ಯರ್ಥಿಗಳು ಗೆದ್ದಿದ್ರು, 15ರಲ್ಲಿ ಮಹಾಗಠಬಂಧನ್ ಅವರು ಗೆದ್ದಿದ್ರು. ಸೊ 33 ಕ್ಷೇತ್ರಗಳಲ್ಲಿ ಇದರದ್ದು ಎಫೆಕ್ಟ್ ಇತ್ತು. ಜನ್ ಸ್ವರಾಜ್ ಪಕ್ಷ ಇಲ್ಲದೆ ಹೋಗಿದ್ರೆ ರಿಸಲ್ಟ್ಸ್ ಆ ಕಡೆ ಈ ಕಡೆ ಆಗೋ ಸಾಧ್ಯತೆ ಇತ್ತು. ಅದು ಅತಿ ಹೆಚ್ಚು ಲಾಸ್ ಮಾಡಿದ್ದು ಮಹಾಗಠಬಂಧನ್ಗೆ ಅಂತ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಯಾಕೆಂದ್ರೆ ಆ ಕ್ಷೇತ್ರಗಳಲ್ಲಿ 18 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್ಗೆ ಸೋಲಾಗಿದೆ, NDAಗೆ ಗೆಲುವಾಗಿದೆ. ಜನ್ ಸ್ವರಾಜ್ ಪಕ್ಷ ಅಲ್ಲಿ ಸ್ಪರ್ಧೆ ಮಾಡದೆ ಹೋಗಿದ್ದಿದ್ರೆ ಅಲ್ಲಿನ ಫಲಿತಾಂಶಗಳು ಮಹಾಗಠಬಂಧನ್ ಕಡೆಗೆ ಬರೋ ಸಾಧ್ಯತೆಗಳು ಹೆಚ್ಚಿತ್ತು. ಅಂದ್ರೆ 18 ಸೀಟ್ಸ್ ಮಹಾಗಠಬಂಧನ್ಗೆ ಎಫೆಕ್ಟ್ ಆಯ್ತಾ ಜನ್ ಸ್ವರಾಜ್ ಪಕ್ಷ ಅಂತ ಈ ಸಂಖ್ಯೆಗಳು ಹೇಳ್ತಾ ಇದ್ದಾವೆ. ಅದೇ ರೀತಿ 13 ಕ್ಷೇತ್ರಗಳಲ್ಲಿ NDA ಸೋಲಿಗೂ ಸಹ ಜನ್ ಸ್ವರಾಜ್ ಪಕ್ಷನೇ ಕಾರಣ ಆಗಿರೋ ಸಾಧ್ಯತೆಗಳು ಇದೆ. ಸೊ ಇದು ಜನ್ ಸ್ವರಾಜ್ ಪಕ್ಷದ ಪರ್ಫಾರ್ಮೆನ್ಸ್ ಮತ್ತು ಅದರ ಪರಿಣಾಮ ಏನಾಯ್ತು ಅದು ಪಡ್ಕೊಂಡ ವೋಟುಗಳ ಕಾರಣಕ್ಕೆ ಬಿಹಾರದ ಎಲೆಕ್ಷನ್ ಅಲ್ಲಿ ಅಂತ. ನೆಕ್ಸ್ಟ್ ನಾವು ಮಾಯಾವತಿಯವರ BSP ಕಡೆಗೆ ಬರೋದಾದ್ರೆ,
BSP ನಾನು ಹೇಳ್ದಂಗೆ 181 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತು. 181. ಅದರಲ್ಲಿ ಒಂದೇ ಒಂದು ಕ್ಷೇತ್ರವನ್ನ ಗೆದ್ದುಕೊಳ್ತು. ಅದು ಸಹ ಅತ್ಯಂತ ಕಡಿಮೆ ಅಂತರದಲ್ಲಿ, ಕೇವಲ 30 ಓಟುಗಳಲ್ಲಿ ಜಯಗಳಿಸಿದ್ದಾರೆ BSP ಅಭ್ಯರ್ಥಿ. ಅದು ಬಿಟ್ರೆ ಒಂದೇ ಒಂದು ಕಡೆ ಸೆಕೆಂಡ್ ಪ್ಲೇಸ್ ಬಂದಿದ್ದಾರೆ. ಇನ್ನೆಲ್ಲಿಯೂ ಸಹ ಅವರು 4th, 5th, 6th ಹೀಗೆ ಕೆಳಗಡೆನೆ ಇದ್ದಾರೆ ಹೊರತು ಸೆಕೆಂಡ್ ಥರ್ಡ್ ಅಲ್ಲೂ ಇಲ್ಲ. ಅವರು 181ರಲ್ಲಿ ಒಂದು ಗೆಲುವು, ಒಂದು ಸೆಕೆಂಡ್ ಪ್ಲೇಸ್. ಹಾಗಾದ್ರೆ ಅವರು ಎಷ್ಟು ಸೀಟುಗಳಿಗೆ ಎಫೆಕ್ಟ್ ಮಾಡಿರ್ತಾರೆ ಜನಸ್ವರಾಜ್ ಪಕ್ಷದ ರೀತಿಯಲ್ಲಿ? ಅವರು ಪಡ್ಕೊಂಡ ಓಟುಗಳು ಎಷ್ಟು ಕ್ಷೇತ್ರಗಳ ಗೆಲುವಿನ ಅಂತರಕ್ಕಿಂತ ಹೆಚ್ಚಿದೆ ಅಂತಂದ್ರೆ 20 ಕ್ಷೇತ್ರಗಳಲ್ಲಿ BSP ಪಡೆದುಕೊಂಡಂತಹ ಮತಗಳು ಗೆಲುವಿನ ಅಂತರಕ್ಕಿಂತ ಹೆಚ್ಚಿದ್ದಾವೆ. 20 ಕ್ಷೇತ್ರ. ಅದರಲ್ಲಿ 18 ಕ್ಷೇತ್ರಗಳನ್ನ NDA ಗೆದ್ದುಕೊಂಡಿದೆ. 2 ಕ್ಷೇತ್ರಗಳಲ್ಲಿ ಮಹಾಗಠಬಂಧನ್ ಜಯ ಸಾಧಿಸಿದೆ. ಹಾಗಾದರೆ ಇದು ಅತಿ ಹೆಚ್ಚು ಎಫೆಕ್ಟ್ ಮಾಡಿದ್ದು ಮಹಾಗಠಬಂಧನ್ಗೇನೆ. ಜನಸ್ವರಾಜ್ ಪಕ್ಷದ ರೀತಿಯಲ್ಲೇ ಮಹಾಗಠಬಂಧನ್ಗೆ BSP ಸಹ ಎಫೆಕ್ಟ್ ಮಾಡಿದೆ. 18 ಸೀಟುಗಳಲ್ಲಿ ಮಹಾಗಠಬಂಧನ್ ಸೋತಿರುವ ಅಂತರ BSP ಮತಗಳಿಗಿಂತ ಕಡಿಮೆ. ಹಾಗಾದ್ರೆ BSP ಅಲ್ಲಿ ಸ್ಪರ್ಧೆ ಮಾಡದೇ ಇದ್ದಿದ್ರೆ ಮೇ ಬಿ ಮಹಾಗಠಬಂಧನ್ ಗೆಲ್ಲುವ ಸಾಧ್ಯತೆಗಳು ಇರುತ್ತಿದ್ವು. ಯಾಕೆಂದ್ರೆ BSP ಪಡೆಯುವಂತಹ ಮತಗಳು ಮಹಾಗಠಬಂಧನ್ ಮತಗಳೇನೆ ಅವು. ಆಲ್ಮೋಸ್ಟ್ ಕೇವಲ 2 ಕಡೆ ಮಾತ್ರ NDA ಸೋಲಿಗೆ ಕಾರಣ ಆಗಿರುವ ಸಾಧ್ಯತೆಗಳು BSP ಇಂದ ನಡೆದಿದೆ ಅನ್ನೋದು ಈ ಅಂಕಿಅಂಶಗಳನ್ನ ನೋಡಿದಾಗ ಗೊತ್ತಾಗುತ್ತೆ. ಇನ್ನೊಬ್ಬರು ಅಸಾದುದ್ದೀನ್ ಓವೈಸಿ, AIMIM ಪಕ್ಷದ ಅಸಾದುದ್ದೀನ್ ಓವೈಸಿ ಮತ್ತು AIMI ಪಕ್ಷ, ಅವರು ಯಾವ ರೀತಿಯಾದಂತಹ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟರು ಮತ್ತು ಎಷ್ಟು ಎಫೆಕ್ಟ್ ಆಯ್ತು ಅಂತ. ಅವರು ಕಳೆದ ಬಾರಿಯ ಹಾಗೇನೆ 5 ಸೀಟುಗಳನ್ನ ಗೆದ್ದುಕೊಂಡಿದ್ದಾರೆ. 5 ಸೀಟು, 5 ಸೀಟ್ಸ್ ಫಸ್ಟ್ ಕ್ಲಾಸ್ ಆಗಿ ಗೆದ್ದಿದ್ದಾರೆ. ಮುಸ್ಲಿಂ ಡಾಮಿನೇಟೆಡ್ ಏರಿಯಾಸ್ ಅಲ್ಲಿ 5 ಸೀಟ್ ಗೆದ್ದಿದ್ದಾರೆ. ಅಷ್ಟು ಮಾತ್ರ ಅಲ್ಲ, 9 ಸೀಟುಗಳಲ್ಲಿ ಅವರು ಎಫೆಕ್ಟ್ ಮಾಡಿದ್ದಾರೆ. ಅವರು ಪಡೆದುಕೊಂಡಿರುವಂತಹ ಮತಗಳ ಅಂತರ ಇದೆಯಲ್ಲ, MIM ಪಕ್ಷ ಪಡೆದುಕೊಂಡಿರುವಂತಹ ಮತಗಳ ಅಂತರ, ಅದು 9 ಸೀಟುಗಳಲ್ಲಿ ಗೆದ್ದ ಅಭ್ಯರ್ಥಿಯ ಅಂತರಕ್ಕಿಂತ ಹೆಚ್ಚಾಗಿದೆ. ಗೆದ್ದ ಅಭ್ಯರ್ಥಿಯ ಅಂತರಕ್ಕಿಂತ ಹೆಚ್ಚಾಗಿದೆ. ಅದರಲ್ಲಿ 6 ಸೀಟುಗಳು NDA ಗೆದ್ದುಕೊಂಡಿದೆ. 3 ಸೀಟಲ್ಲಿ ಮಹಾಗಠಬಂಧನ್ ಗೆದ್ದಿದೆ. ಅಂದ್ರೆ ರಿವರ್ಸ್ ಅಲ್ಲಿ ನೋಡಿದಾಗ 6 ಸೀಟುಗಳಲ್ಲಿ ಮಹಾಗಠಬಂಧನ್ ಸೋಲಿಗೆ MIM ಪಕ್ಷ ಕಾರಣ ಆಗಿರಬಹುದು. ಅವರು ಸ್ಪರ್ಧೆ ಮಾಡದೆ ಹೋಗಿದ್ರೆ ಮಹಾಗಠಬಂಧನ್ ಗೆಲ್ಲುವ ಸಾಧ್ಯತೆಗಳು ಹೆಚ್ಚಿತ್ತು. ಅದೇ ರೀತಿ 3 ಸ್ಥಾನಗಳಲ್ಲಿ NDA ಸೋಲಿಗೂ ಸಹ ಅವರು ಕಾರಣರಾಗಿದ್ದಾರೆ ಅನ್ನುವಂಥದ್ದು ಈ ಅಂಕಿಅಂಶಗಳ ಮೂಲಕ ಗೊತ್ತಾಗುತ್ತೆ. ಸೊ ಇದಿಷ್ಟು 3 ಮುಖ್ಯವಾದಂತಹ ವ್ಯಕ್ತಿಗಳು ಅಥವಾ ಪಕ್ಷಗಳು ಏನ್ ಎಫೆಕ್ಟ್ ಮಾಡಿದ್ವು, ಸಣ್ಣ ಪರ್ಫಾರ್ಮೆನ್ಸ್ ಮೂಲಕನೇ ದೊಡ್ಡ ಎಫೆಕ್ಟ್ ಹೇಗೆ ಮಾಡಿದ್ವು ಅಂತ. ಜನಸ್ವರಾಜ್ ಪಕ್ಷ, ಮಾಯಾವತಿ ಅವರ BSP, ಈ ಕಡೆ MIM. ಈ 3 ಪಕ್ಷಗಳನ್ನ ಮಹಾಗಠಬಂಧನ್ ಒಂದು ರೀತಿಯಲ್ಲಿ NDAದ ಅಥವಾ BJPಯ B ಟೀಮ್ ಅಂತ ಕರೀತಾ ಬರ್ತಿರ್ತವೆ ಯಾವಾಗ್ಲೂ. ಅದರಲ್ಲೂ ವಿಶೇಷವಾಗಿ BSP ಮತ್ತು MIM ಪಕ್ಷಗಳನ್ನ B ಟೀಮ್, BJPನೇ ಅವ್ರನ್ನ ಸ್ಪರ್ಧೆ ಮಾಡಿಸೋದು, ಅವರೇ ಫಂಡಿಂಗ್ ಮಾಡೋದು. ಅವ್ರು ಸ್ಪರ್ಧೆ ಮಾಡುವ ಮೂಲಕ ಮುಸ್ಲಿಂ ಮತಗಳು ಮತ್ತು ದಲಿತ ಮತಗಳನ್ನ ಛಿದ್ರ ಮಾಡಿ ಕಾಂಗ್ರೆಸ್ಗೆ ಅಥವಾ ಬಿಹಾರದ ಸಂದರ್ಭದಲ್ಲಿ RJDಗೆ, ಯಾವುದೇ ಪಕ್ಷ BJP ವಿರುದ್ಧ ಯಾರಿದ್ದಾರೋ ಅವರಿಗೆ ನಷ್ಟ ಮಾಡುವಂತಹ, ಜಾತ್ಯತೀತ ಮತಗಳನ್ನ ಕಟ್ ಮಾಡುವಂತಹ ಕೆಲಸವನ್ನ BJP ಇವರನ್ನು ಬಳಸ್ಕೊಂಡು ಮಾಡುತ್ತೆ ಅನ್ನುವಂತಹ ಆರೋಪಗಳಿದೆ. ಇವರ ನಡವಳಿಕೆಗಳು ಆಗಾಗ ಅಂತಹದಕ್ಕೆ ಪುಷ್ಟಿಯನ್ನು ಸಹ ಕೊಡ್ತಾ ಹೋಗ್ತಿರ್ತವೆ. ಈಗ ಬಿಹಾರದ ಚುನಾವಣೆಯಲ್ಲಿ ನೋಡಿ, JSP ಜನಸ್ವರಾಜ್ ಪಕ್ಷ 18 ಸೀಟುಗಳಲ್ಲಿ NDA ಗೆಲುವಿಗೆ ಕಾರಣ ಆಗಿದೆ. ಇನ್ನು 18 ಸೀಟುಗಳಲ್ಲಿ BSP ಕಾರಣ ಆಗಿದೆ. 6 ಸೀಟುಗಳಲ್ಲಿ MIM ಪಕ್ಷ ಕಾರಣ ಆಗಿದೆ. ಆವಾಗ ಏನಾಯ್ತು? 18, 36 ಪ್ಲಸ್ 6, 42 ಸೀಟು ಮಹಾಗಠಬಂಧನ್ ಈ 3 ಪಕ್ಷಗಳ ಕಾರಣಕ್ಕೆ ಕಳೆದುಕೊಂಡಿರುವ ಸಾಧ್ಯತೆ ಇದೆ. 42 ಸೀಟು ಈ 3 ಪಕ್ಷಗಳು, ಜನಸ್ವರಾಜ್ ಪಕ್ಷ, BSP ಮತ್ತು MIM, ಇವರ ಕಾರಣಕ್ಕೆ ಕಳೆದುಕೊಂಡಿರುವಂತಹ ಸಾಧ್ಯತೆಗಳು ದೊಡ್ಡ ಮಟ್ಟದಲ್ಲಿದೆ. ಸೊ ಇದಿಷ್ಟು ಬಿಹಾರ ಚುನಾವಣೆಯಲ್ಲಿ ಈ 3 ಪಕ್ಷಗಳು, ಜನಸ್ವರಾಜ್, BSP ಮತ್ತು MIM ಸ್ಪರ್ಧೆಯ ಕಾರಣಕ್ಕೆ ಆಗಿರುವಂತಹ ಎಫೆಕ್ಟ್ ಮತ್ತು ಅವುಗಳ ಪರ್ಫಾರ್ಮೆನ್ಸ್ ಅಷ್ಟೇ. ಸೊ ನೋಡ್ತಾ ಇರಿ ಸಮ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.